ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದೇನೆ. ನಾನು 3 ಬಾರಿ ಶಾಸಕನಾಗಿದ್ದೇನೆ. ಹಾಗಾಗಿ ನನಗೂ ಸಚಿವನಾಗಬೇಕೆಂಬ ಬಯಕೆ ಇದೆ ಎಂದು ಶಾಸಕ ಬೇಳೂರು ಗೋಪಾಲಕೃಷ್ಣ ತಿಳಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಹೊಸನಗರ ಪಟ್ಟಣದಲ್ಲಿ ಮಾತನಾಡಿದ ಅವರು, ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆಯಾಗುತ್ತಿದೆ. ಈಗ ಈ ವಿಷಯ ತಣ್ಣಗಾಗಿದೆ. ಎಐಸಿಸಿ ಅಧ್ಯಕ್ಷರು ರಾಹುಲ್ ಗಾಂಧಿ ಅವರು ನಮ್ಮ ಮುಖಂಡರ ಜೊತೆ ಚರ್ಚೆ ಮಾಡಿದ್ದಾರೆ. ಮಾರ್ಚ್ ವರೆಗೆ ಸಚಿವ ಸಂಪುಟದ ಬಗ್ಗೆ ಪ್ರಸ್ತಾಪ ಮಾಡಬಾರದು ಎಂದು ಹೇಳಿದ್ದಾರೆ. ಹಾಗಾಗಿ ಈ ವಿಷಯ ನೆನಗುದ್ದಿಗೆ ಬಿದ್ದಿದೆ. ಸಚಿವ ಸಂಪುಟದ ಬಗ್ಗೆ ಚರ್ಚೆ ಮಾಡುವ ಅವಶ್ಯಕತೆ ಇಲ್ಲ ಎಂದರು. ಇನ್ನು ಬಿಜೆಪಿ ಪಕ್ಷದ ಗಲಾಟೆ ನಮಗ್ಯಾಕೆ ಬೇಕು? ವಿಜೇಂದ್ರ ಹೇಳುತ್ತಿದ್ದರು 3ಕ್ಕೆ 3 ಗೆಲ್ಲುತ್ತೇವೆ ಅಂತ. ಈಗ ವಿಜೇಂದ್ರ ನಾಯಕತ್ವದಲ್ಲಿ 3ಕ್ಕೆ 3 ಸೋತಿದ್ದಾರೆ. ಉಪಚುನಾವಣೆ ನೈತಿಕ ಹೊಣೆ ಹೊತ್ತು ವಿಜೇಂದ್ರ ರಾಜೀನಾಮೆ ಕೊಡಬೇಕು. ಬಿಜೆಪಿಯವರೇ ರಾಜೀನಾಮೆ ಕೇಳುತ್ತಿದ್ದಾರೆ, ನಾವೇನು ಕೇಳಲ್ಲ ಎಂದರು. ಅದೇ ಅವ್ರ ಪಕ್ಷದ ಗಲಾಟೆ ನಮಗೆ ಹಾಕಬೇಕು ಅಲ್ವಾ? ಒಂದು ವೇಳೆ ವಿಜೇಂದ್ರ ಹೇಳ್ತಿದ್ರಲ್ಲ, ನಾವು 3 ಗೆಲ್ತೀವಿ ಅಂತ ಹೇಳಿದ್ರಲ್ಲ, ಅವರ ನಾಯಕತ್ವದಲ್ಲಿ 3 ಸೋತಿದ್ದಾರೆ. ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡುವಂತ ಅವ್ರು ಕೊಡಬೇಕು, ನಾವಲ್ಲ. ನಾವು ಕೇಳಕ್ಕೆ ಹೋಗಲ್ಲ. ಆದರೆ ಅವ್ರ ಪಕ್ಷದವರೇ ಕೇಳ್ತಾ ಇದ್ದಾರಲ್ಲ, ಆ ಮನುಷ್ಯ ಸರಿ ಇಲ್ಲ, ಹೊಂದಾಣಿಕೆ ಮನುಷ್ಯ. ಆ ಮನುಷ್ಯನಿಂದ ನಮ್ಮ ಪಕ್ಷ ಕಟ್ಟಕ್ಕಾಗಲ್ಲ. ಅವ್ರು ರಾಜೀನಾಮೆ ಕೇಳ್ತಾ ಇರೋದು ಅವ್ರ ಪಕ್ಷದಲ್ಲೇ ಯತ್ನಾಳು ಕೇಳ್ತಾ ಇರೋದ್ರಿಂದ ನಮ್ದು ಯಾವುದು ಸಮಸ್ಯೆ ಇಲ್ಲ. ಅವ್ರ ಪಕ್ಷದಲ್ಲೇ ಬೆಂಕಿ ಬಿದ್ದಿದೆ, ನಮ್ಮ ಪಕ್ಷದಲ್ಲಲ್ಲ. ಖಂಡಿತ ಗಮನ ಹರಿಸ್ತಾ ಇದೆ. ಸರ್ಕಾರ ಗಟ್ಟಿ ಇದೆ. ಮೊನ್ನೆ ಗೆದ್ದಂಥ ಚುನಾವಣೆಯಿಂದ ನಮ್ಮ ಮುಖ್ಯಮಂತ್ರಿಗಳು ಹುಮ್ಮಸ್ಸಾಗಿದ್ದಾರೆ. ಚುನಾವಣೆ ರೆಡಿ ಮಾಡಲಿಕ್ಕೆ ರೆಡಿಯಾಗಿದ್ದಾರೆ. ಯಾವ ಅಪಾದನೆ ಮಾಡ್ತಿದ್ರು, ಗೊಂದಲ ಸೃಷ್ಟಿ ಮಾಡಿದ್ರು, ಅವ್ರ ಪಕ್ಷದಲ್ಲಿ ಬೆಂಕಿ ಬಿದ್ದಿದೆ. ಹಾಗಾಗಿ ಯಾವುದೇ ಸಮಸ್ಯೆ ನಮ್ಮ ಪಕ್ಷದಲ್ಲಿ ಇಲ್ಲ ಅಂತಲ್ಲ. ನಾನೇನು ಸನ್ಯಾಸಿ ಏನಲ್ಲ. ಹಂಗಾಗಿ ಪ್ರಭಾವ ಬೀರ್ತೀರಾ? ಪ್ರಭಾವ ಏನು ಬೀಳಲ್ಲ. ಹೈಕಮಾಂಡ್ ಆಕಾಂಕ್ಷಿಯಾಗಿ ಇರ್ತೇನೆ. ಮತ್ತು ನಾನೊಬ್ಬ 3ನೇ ಬಾರಿ MLA ಆಗಿರೋನು. ನನಗೆ ಒಂದು ಅವಕಾಶ ಕೊಟ್ಟರೆ ಹೈಕಮಾಂಡ್ ಒಲವು ಏನಾರು ಮಾಡ್ಲಿಕ್ಕೆ ನಾವು ಅವೆಲ್ಲ ಮಾಡಕ್ಕೆ ಹೋಗೋದಿಲ್ಲ. ಸರ್ ಕಡೆ ಆಮಿಷಕ್ಕೆ ಒಳಗಾಗ್ತೀರಾ? ಆಮಿಷ ಇದ್ರೆ ಒಳಗಾಗ್ತೀರಾ? ಇಲ್ಲ 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 ಇಲ್ಲ. ನೋಡಿ, ಈಗ ರಾಜ್ಯ ಸರ್ಕಾರ ಈಗ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗ್ತದೆ. ಯಾವ BJPಯವರು ಅಪಾದನೆ ಮಾಡ್ತಿದ್ರು, ಮೂಢ ಹಗರಣ ವಕ್ಸ್ ಅಂತ ಹೇಳಿ ಇವೆಲ್ಲವನ್ನು ಎತ್ತಿ ಗೊಂದಲ ಸೃಷ್ಟಿ ಮಾಡಿದರು. ಯಾವ ಮರುಚುನಾವಣೆ 3 ಬಂತು, ಆ ನಂತರ ಅವ್ರಿಗೆ ಗೊತ್ತಾಯಿತು ಇವತ್ತು BJPಯ ಅವರ ಅಸ್ತಿತ್ವ ಇಲ್ಲ. ಅವರಲ್ಲೇ ಗೊಂದಲ ಸೃಷ್ಟಿಯಾಗಿ ಸಂಪೂರ್ಣ ಕುಸ್ತು ಹೋಗಿದ್ದಾರೆ. ದಿನ ಬೀದಿ ಜಗಳ ನಡೀತಾ ಇದೆ. ಅವ್ರ ಕಡೆ ಒಂದು ಭಾಗ, ವಿಜೇಂದ್ರ ಕಡೆ ಒಂದು ಭಾಗ, ಯತ್ನಾಳ್ ಕಡೆ ಬೀದಿ ಜಗಳ ನಡೀತಾ ಇದೆ. ಇದರಲ್ಲಿ ಅವ್ರ ಪಕ್ಷ ಹೇಗೆ ಹೋಗಿದೆ ನಿಮಗೆ ಗೊತ್ತಿದೆ. ಇವತ್ತು ನಮ್ಮ ಯಾವುದೇ ಆಪಾದನೆ ಬಂದಿಲ್ಲ ಅಂತ ಜನರು ತೀರ್ಮಾನ ಕೊಟ್ಟಿದ್ದಾರೆ. 3 ಕ್ಷೇತ್ರದಲ್ಲೂ ಸಹ ಜೈವೇರಿ ಗಳಿಸಿದ್ವಿ. ಅಂದರೆ ಇವತ್ತು 136 ಇದ್ದಿದ್ದು ಈಗ 138ಕ್ಕೆ ಹೋದ್ವಿ. ಮತ್ತೆ ನಾವು 39ಕ್ಕೆ ಮತ್ತೆ ಹೋದಿವಿ. ಹೈಯೆಸ್ಟ್ ರಾಜ್ಯದಲ್ಲಿ ಇಷ್ಟೊಂದು ಇತ್ತೀಚಿನ ದಿನದಲ್ಲಿ ಯಾರೂ ಇಷ್ಟೊಂದು ಮೆಜಾರಿಟಿಯಲ್ಲಿ ಯಾವುದೂ ತಗೊಂಡಿಲ್ಲ. ಇದೇ ಯಡಿಯೂರಪ್ಪನವ್ರ ಕಾಲದಲ್ಲಿ ಪ್ರತಿ ಸರಿನೂ 104, 108, 110 ಬರ್ತಿತ್ತು ಬಿಟ್ರೆ ಯಾವತ್ತೂ ಮೆಜಾರಿಟಿ ಬಂದಿದ್ದಂತೂ ಎಲ್ಲೂ ಕಾಣಲಿಲ್ಲ. ಅಂಥ ಮೆಜಾರಿಟಿಯನ್ನು ಈ ರಾಜ್ಯದ ಜನ ಕೊಟ್ಟಿದ್ದಾರೆ. ನಾವು ಈಗ 3 ಕ್ಷೇತ್ರ ಗೆದ್ದ ಮೇಲೆ ಕಾಂಗ್ರೆಸ್ಗೆ ಒಂದು ಹುಮ್ಮಸ್ಸು ಬಂದಿದೆ, ಒಂದು ಶಕ್ತಿ ಬಂದಿದೆ. ಮತ್ತು ಮುಂದಿನ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆಯನ್ನು ನಾವು ಮಾಡಲಿಕ್ಕೆ ತಯಾರಿದೆ.